ಮಾಜಿ ಜೋಡೆತ್ತುಗಳ ನಡುವೆ ಲಡಾಯಿ ನಿಲ್ಲುವ ಹಂಗೆ ಕಾಣಿಸ್ತಾ ಇಲ್ಲ. ಡಿಕೆ ಶಿವಕುಮಾರ್ ಕುಮಾರಸ್ವಾಮಿ ಮಧ್ಯೆ ಟಾಕ್ ವಾರ್ ಮತ್ತೆ ಮುಂದುವರೆದಿದೆ. ಪರಮ ನೀಚ ಅಂತ HDKಗೆ ಒಳ್ಳೇದಾಗ್ಲಿ ಅಂತೇಳಿ ಡಿಕೆಶಿ ಲೇವಡಿ ಆಡಿದ್ದಾರೆ. ಡಿಕೆಗೆ ನಿತ್ಯ 50 ಕೋಟಿ ಬೇಕು ಅಂತೇಳಿ HD ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ರು. HDKಗೆ ಸಿಕ್ಕಿಲ್ಲ ಅಂತೇಳಿ ನೋವು ಅಂತ ಡಿಕೆ ಶಿವಕುಮಾರ್ ವ್ಯಂಗ್ಯವಾಡಿದ್ದಾರೆ HDK ಹೇಳಿಕೆಗೆ. ಈ ಮೂಲಕ ಇಬ್ಬರು ನಾಯಕರುಗಳ ಮಾತಿನ ಸಮರ ಮುಂದುವರೆದಿದೆ. ಪ್ರಶ್ನೆ ಕೇಳಿದ್ದೀವಿ. ನಾನು ಇದೇ ಶಿವಕುಮಾರ್ ಕೇಳಲಿಕ್ಕೆ ಬಯಸ್ತೀನಿ. ಮೊನ್ನೆ ನನಗೆ ಯಾವುದೋ ZTVನಲ್ಲಿ ಅದೆಂಥದ್ದು ರಮೇಶ್ ಅವ್ರದ್ದು ಕಾರ್ಯಕ್ರಮ ಇದೆಯಲ್ಲ, ವೀಕೆಂಡ್ ವಿತ್ ರಮೇಶ್, ಅದರಲ್ಲಿ ಅವರು ಹೆಣ್ಣಿನ ಬಗ್ಗೆ ಏನು ಅವರಲ್ಲಿರ್ತಕ್ಕಂಥ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಜನ್ಮ ಕೊಟ್ಟ ತಾಯಿ, ಮದುವೆ ಆಗಿರ್ತಕ್ಕಂಥ ಹೆಂಡತಿ, ಇವರು ಜನ್ಮ ಕೊಟ್ಟಿರೋ ಮಗಳಿಗೆ ಹೆಣ್ಣು ಮಕ್ಕಳಿದ್ರೆ ಅವರು ಯೌವನ ಇದ್ದಾಗ ಹೊರಗಡೆ ಹೋದರೆ ಅವ್ರ ಮೇಲೆ ಒಂದು ಕಣ್ಣಿಟ್ಟಿರಬೇಕು ಅಂತ ಹೇಳಿ ಅದೆಂಥದ್ದು ಹೇಳ್ಕೊಂಡವರಲ್ಲ ZTVಲಿ. ಇವರು ಹೆಣ್ಣು ಮಕ್ಳಿಗೆ ಗೌರವ ಕೊಡೋರಲ್ವಾ? ಆ ಹೆಣ್ಣು ಮಕ್ಕಳು ಅವ್ರು ಯಾರೋ ಕಾಂಗ್ರೆಸ್ ಪಾರ್ಟಿಗೆ 20 ಜನ 30 ಜನ ಯಾರೋ ಇಲ್ಲ 20 ರೂಪಾಯಿ 30 ರೂಪಾಯಿ ಕರ್ಕೊಂಬಂದು ಕೂರಿಸ್ಕೊಂಡು ಗೋಬ್ಯಾಕ್ ಕುಮಾರಸ್ವಾಮಿ ಅಂತ ಇವತ್ತೇನೋ ಮಾಡಿದ್ರಂತಲ್ಲ, ಅಲ್ಲೆಲ್ಲ ಮದ್ದೂರೊಳಗೆ ಆ ಹೆಣ್ಣು ಮಕ್ಕಳಿಗೆ ಪದಕ್ಕೆ, ಆ ತಾಯಂದ್ರ ಪದಕ್ಕೆ ಅವ್ರು ಕೊಟ್ಟಿರೋ ಗೌರವ ಏನು? ತಾಯಿ ಯೌವನದಲ್ಲಿದ್ದಾಗ ಅಂಥ ತಾಯಿ ಮೇಲೂ ಕಣ್ಣಿಡಬೇಕು. ಬೆಳಗ್ಗೆ ಮನೆ ಬಿಟ್ಟು ಹೋದರೆ ರಾತ್ರಿ ಮನೆಗೆ ಬರೋದ್ರಲ್ಲಿ ಅವ್ರು ಏನೇನು ಮಾಡಿರ್ತಾರೆ ಅಂತೇಳಿ ಕಣ್ಣಿಡಬೇಕು ಅಂತ ಹೇಳಿರ್ತಕ್ಕಂಥ ಅಂಥ ಪರಮನೀಚ ಎತ್ತು ತಾಯಿನೂ ಡೌಟ್ ಪಟ್ಕೊಂಡು ನೋಡಬೇಕು ಅಂತ ಹೇಳಿ ಅಂಥ ನೀಚನ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ನಡೀರಿ, ಅವ್ರು ಒಳ್ಳೇದಾಗಲಿ, ಭಾಳ ಚೆನ್ನಾಗಿ ಒಳ್ಳೆ ಮಾತುಗಳನ್ನು ಆಡ್ತಾ ಇದ್ದಾರೆ. ಒಳ್ಳೆ ಡೈಲಾಗ್ ಎಲ್ಲ ಫಸ್ಟ್ ಒಳ್ಳೆ ಡಿಕ್ಷನರಿ ಒಳ್ಳೆ ಪದಗಳೆಲ್ಲ ಹುಡುಕ್ತಾ ಇದ್ದಾರೆ. ಒಳ್ಳೇದಾಗಲಿ ಅವ್ರಿಗೆ. ಶಕ್ತಿ ಕೊಟ್ಟಿಲ್ವ ಜನ? ಈಗವರು ಶಕ್ತಿ ಕೊಟ್ಟಿಲ್ವ? ಇನ್ಯಾವ ಶಕ್ತಿ ಬೇಕು ಅವ್ರಿಗೆ? ಅದರಿಂದ ಯಾವ ಶಕ್ತಿ ಕೊಟ್ಟರು ಜನಗಳು ಒಕ್ಕಲಿಗರು ಉದ್ಧಾರ ಮಾಡೋಕ್ಕಲ್ಲ, ಶಕ್ತಿ ಉಪಯೋಗ ಮಾಡೋದು. ಇದು ಸ್ಕ್ವೇರ್ ಫೀಟಿಗೆ 100 ರೂಪಾಯಿ ಫಿಕ್ಸ್ ಮಾಡಿ ಪ್ರತಿದಿನ 50 ಕೋಟಿ ಇಲ್ಲದೆ ಮನೆ ಹೋಗಿ ನಿದ್ದೆ ಮಾಡಲ್ಲ ಅಂತ ಜನ ಮಾತಾಡ್ತಾರೆ. ನಾನು ಹೇಳೋದಲ್ಲ. ಟಾರ್ಗೆಟ್ ಎವರಿಡೇ 50 ಕೋಟಿ ಇರಬೇಕು. ಜನ ಬೀದಿಯಲ್ಲಿ ಮಾತಾಡೋದು ಕಾಂಗ್ರೆಸ್ ಬೇರೆ ಹೇಳ್ತಾರೆ. ಇಂಥವರು ಒಕ್ಕಲಿಗರನ್ನು ಉದ್ಧಾರ ಮಾಡ್ತಾರ? ದಿನ ನಿದ್ರೆ ಮಾಡ್ತಾ ಇಲ್ಲ ನಾನು, ಅವರು ನಿದ್ರೆ ಮಾಡ್ತಾ ಇಲ್ಲ, ನಾನು ನಿದ್ರೆ ಮಾಡ್ತಾ ಇಲ್ಲ. ಅಲ್ಲ, ಅವ್ರಿಗೆ ನಂಗೆ ಸಿಕ್ಕಿಲ್ವಲ್ಲ ಅಂತ ಕೈನ ಒಸಿಕೋತಾ ಇದ್ದಾರೆ. ನನಗೆ ಈ ಚಾನ್ಸ್ ಸಿಕ್ಕಿಲ್ವಲ್ಲ, ಬರೀ ಅವ್ರು ಹೊಡಿತಾ ಇದ್ದಾರಲ್ಲ ಅಂತ.